ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವಂಥ ಭೂಗೋಳಶಾಸ್ತ್ರದ ಬಹುಮುಖ್ಯ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ದಯವಿಟ್ಟು ನಮ್ಮ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಭಾಗೀರಥಿ ಮತ್ತು ಅಲಕಾನಂದ ನದಿ ಎಲ್ಲಿ ಸಂಧಿಸುತ್ತವೆ? ಸೊ ಎರಡು ನದಿಗಳು ಸಂಧಿಸುವಂತಹ ಸ್ಥಳ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿ ಉತ್ತರ ದೇವ್ ಪ್ರಯಾಗ್. ದೇವ್ ಪ್ರಯಾಗ್ ಭಾರತದ ಉತ್ತರಾಖಂಡ್ ರಾಜ್ಯದ ಟೆಹರಿ ಗಢವಾಲ್ ಜಿಲ್ಲೆಯಲ್ಲಿನ ಒಂದು ನಗರವಾಗಿದೆ. ಋಷಿಕೇಶದಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಸ್ಥಳದಲ್ಲಿ ಭಾಗೀರಥಿ ಮತ್ತು ಅಲಕಾನಂದ ನದಿಗಳ ಸಂಗಮ ಸ್ಥಾನವಾಗಿದೆ. ಆ ಸ್ಥಳದಿಂದ ಮುಂದೆ ಈ ನದಿಗಳನ್ನು ಗಂಗಾ ನದಿ ಎಂಬ ಹೆಸರು ಪಡೆದು ಹರಿಯುವಂತಹ ಪ್ರಕ್ರಿಯೆಯನ್ನು ಕಾಣುತ್ತೇವೆ. ಭಾರತದ ಸಂವಿಧಾನದ ಮುನ್ನುಡಿ ಒಳಗೊಂಡಿರುವಂತಹ ಪ್ರಮುಖ ಪದಗಳು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಪ್ರಭುತ್ವ, ಗಣರಾಜ್ಯ ಎಂಬುದು ಅತ್ಯಂತ ಪ್ರಮುಖವಾದಂತಹ ಹೇಳಿಕೆ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಕಾಣ್ತೀವಿ. ಅದನ್ನು ಮುನ್ನುಡಿ ಅಂತಲೂ ಕೂಡ ಕರಿತೀವಿ. ಭಾರತ ಸಂವಿಧಾನಕ್ಕೆ ಮುನ್ನುಡಿ ಎಂಬುದು ಒಂದು ಸಂಕ್ಷಿಪ್ತ ಪರಿಚಯಾತ್ಮಕ ಹೇಳಿಕೆಯಾಗಿದೆ. ಇದು ಮಾರ್ಗದರ್ಶಿ ಸೂತ್ರಗಳನ್ನು ರೂಪಿಸುವಂತಹ ಒಂದು ಹೇಳಿಕೆಯಾಗಿದೆ. ಅಂದರೆ ಸಂವಿಧಾನದ ಒಟ್ಟಾರೆ ಆಶಯವನ್ನು ವ್ಯಕ್ತಪಡಿಸುವಂತಹ ಪ್ರಕ್ರಿಯೆ ಏನಿದೆ ಅದನ್ನು ಸಂವಿಧಾನದ ಪ್ರಸ್ತಾವನೆ ಎಂದು ಕರೆಯಲಾಗಿದೆ. 101ನೇ ತಿದ್ದುಪಡಿ ಕಾಯ್ದೆ 2016 ಅಂದರೆ ಸಂವಿಧಾನದ 101ನೇ ತಿದ್ದುಪಡಿ ಕಾಯ್ದೆ 2016 ಏನಿದೆ ಇದು ಯಾವುದಕ್ಕೆ ಸಂಬಂಧಿಸಿದೆ? ದೇಶದಲ್ಲಿ ಸರಕು ಮತ್ತು ಸೇವಾ ತೆರಿಗೆ GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಈ ಒಂದು ಕಾಯ್ದೆಯನ್ನು ಪರಿಚಯಿಸಲಿಕ್ಕೆ ದಾರಿ ಮಾಡಿಕೊಟ್ಟಂತಹ ತಿದ್ದುಪಡಿ ಏನಿದೆ 101ನೇ ತಿದ್ದುಪಡಿ, ಇದನ್ನು ಮಾಡಲಾಗಿದ್ದು 2016. ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗುವ ಸ್ಟ್ಯಾಂಡರ್ಡ್ 18 ಕ್ಯಾರೆಟ್ ಚಿನ್ನ ಇದು ಏನನ್ನು ಸೂಚಿಸುತ್ತದೆ? 18 ಕ್ಯಾರೆಟ್ ಗೋಲ್ಡ್ ಅಂತ ಕರಿತೀವಿ. ಇದರ ಅರ್ಥ ಚಿನ್ನದ 82 ಭಾಗಗಳು ಮತ್ತು ಲೋಹದ 18 ಭಾಗಗಳ ಮಿಶ್ರಣ ಒಳಗೊಂಡಿರುವಂಥದ್ದನ್ನು 18 ಕ್ಯಾರೆಟ್ ಗೋಲ್ಡ್ ಅಂತ ಕರಿತೀವಿ. ಅಂದರೆ ಇದರಲ್ಲಿ 82% ಗೋಲ್ಡ್ ಇರುತ್ತೆ, ಇನ್ನುಳಿದಂತಹ ಲೋಹಗಳ ಮಿಶ್ರಣ 18 ಭಾಗ ಒಳಗೊಂಡಿರುತ್ತದೆ. ಭಾರತದ ಅತ್ಯಂತ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದು? ಇದಕ್ಕೆ ಸರಿ ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತೀಯ ಬಹುರಾಷ್ಟ್ರೀಯ ಸಾರ್ವಜನಿಕ ವಲಯದ ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳ ಶಾಸನಬದ್ಧ ಸಂಸ್ಥೆಯಾಗಿದೆ. ಇದರ ಪ್ರಧಾನ ಕಚೇರಿ ಮಹಾರಾಷ್ಟ್ರದ ಮುಂಬೈನಲ್ಲಿ ಹೊಂದಿದೆ. 2019 ವಿಶ್ವದ ಅತಿದೊಡ್ಡ ಸಂಸ್ಥೆಗಳ ಫಾರ್ಚೂನ್ ಗ್ಲೋಬಲ್ 500 ಪಟ್ಟಿಯಲ್ಲಿ SBI 236ನೇ ಸ್ಥಾನದಲ್ಲಿದೆ. ಭಾರತದ ಮೊಟ್ಟಮೊದಲ ಭಾರತೀಯ ವಾಣಿಜ್ಯ ಬ್ಯಾಂಕ್ ಯಾವುದು? ಇದಕ್ಕೆ ಸರಿ ಉತ್ತರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಇದರ ಮಾರುಕಟ್ಟೆ ಕೇಂದ್ರ ಇರುವುದು ಎಲ್ಲಿ? ಮುಂಬೈನಲ್ಲಿ ಕಾಣ್ತೀವಿ. NSE ಅಥವಾ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಭಾರತದ ಮುಂಬೈನಲ್ಲಿ ಸ್ಥಾಪಿಸಲಾಗಿರುವಂತಹ ಒಂದು ಷೇರು ವಿನಿಮಯ ಕೇಂದ್ರವಾಗಿದ್ದು ಮಾರುಕಟ್ಟೆ ಬಂಡವಾಳೀಕರಣದಲ್ಲಿ ಇದು ವಿಶ್ವದಲ್ಲೇ 10ನೇ ಅತ್ಯಂತ ದೊಡ್ಡ ಷೇರು ವಿನಿಮಯ ಕೇಂದ್ರವಾಗಿದೆ. ದೇಶದಲ್ಲಿ ಅತಿ ಹೆಚ್ಚು ವಾಣಿಜ್ಯ ಬ್ಯಾಂಕುಗಳು ರಾಷ್ಟ್ರೀಕೃತಗೊಂಡಂತಹ ವರ್ಷ ಯಾವುದು? 1969 ಜುಲೈ 19ರಲ್ಲಿ ಬ್ಯಾಂಕುಗಳ ರಾಷ್ಟ್ರೀಕರಣ ಪ್ರಕ್ರಿಯೆ ಹೆಚ್ಚಿನ ಪ್ರಮಾಣದಲ್ಲಿ ಆಯಿತು. ರಾಷ್ಟ್ರೀಕರಣವೆಂಬುದು ಖಾಸಗಿ ಸ್ವತ್ತುಗಳನ್ನು ದೇಶದ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ರಾಜ್ಯ ಸ್ವಾಮ್ಯದ ಅಡಿಯಲ್ಲಿ ತರುವ ಮೂಲಕ ಸಾರ್ವಜನಿಕ ಸ್ವತ್ತುಗಳಾಗಿ ಪರಿವರ್ತಿಸುವಂತಹ ಪ್ರಕ್ರಿಯೆಯನ್ನು ರಾಷ್ಟ್ರೀಕರಣ ಅಂತ ಕರಿತೀವಿ. ಪ್ರಜಾಪ್ರತಿನಿಧಿ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? 1951 ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆಕ್ಟ್ ಅಂತಲೂ ಕೂಡ ಕರಿತೀವಿ. ಈ ಒಂದು ಕಾಯ್ದೆಯ ಬಹುಮುಖ್ಯ ಉದ್ದೇಶ ಚುನಾವಣೆಗಳನ್ನು ನಡೆಸುವಂಥದ್ದು, ಚುನಾವಣಾ ವಿವಾದಗಳು, ರಾಜಕೀಯ ಪಕ್ಷಗಳ ನೋಂದಣಿ ಮಾಡಿಕೊಳ್ಳುವಂಥದ್ದು, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಪ್ರಜಾಪ್ರತಿನಿಧಿ ಕಾಯ್ದೆ ನಮಗೆ ನೀಡುತ್ತದೆ. ವಾತಾವರಣದಲ್ಲಿನ ಆರ್ದ್ರತೆಯನ್ನು ಹ್ಯೂಮಿಡಿಟಿ ಅಂತ ಕರಿತೀವಿ, ಅಳೆಯುವಂತಹ ಸಾಧನವನ್ನು ಏನಂತ ಕರೀತಾರೆ? ಇದಕ್ಕೆ ಸೈಕ್ರೋಮೀಟರ್ ಅಥವಾ ಹೈಗ್ರೋಮೀಟರ್ ಅಂತಲೂ ಕೂಡ ಕರೀತಾರೆ. ಇದು ವಾತಾವರಣದ ಆರ್ದ್ರತೆಯನ್ನು ಅಳೆಯುವಂತಹ ಸಾಧನವಾಗಿದೆ.
ಪೆಟ್ರೋಲಜಿ ಎಂಬ ಶಾಸ್ತ್ರ ಯಾವುದಕ್ಕೆ ಸಂಬಂಧಿಸಿದೆ ಅಥವಾ ಯಾವುದರ ಅಧ್ಯಯನವನ್ನು ಪೆಟ್ರೋಲಜಿ ಅಂತ ಕರೀತಾರೆ? ಶಿಲೆಗಳ ಮೂಲದ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನ ಪೆಟ್ರೋಲಜಿ ಎಂದು ಕರೆಯುವರು. ಲೋನಾರ್ ಸರೋವರ ಎಲ್ಲಿದೆ? ಇದಕ್ಕೆ ಸರಿ ಉತ್ತರ ಮಹಾರಾಷ್ಟ್ರದ ಬುಲ್ದಾನಾ ಜಿಲ್ಲೆಯಲ್ಲಿ ಈ ಒಂದು ಸರೋವರವನ್ನು ಕಾಣ್ತೀವಿ. ರಾಷ್ಟ್ರೀಯ ಭೌಗೋಳಿಕ ಸ್ಮಾರಕಗಳ ಪಟ್ಟಿಯಲ್ಲಿ ಈ ಒಂದು ಸರೋವರ ಸೇರ್ಪಡೆಯಾಗಿದೆ. ಕೆರೆಗಳ ಅಧ್ಯಯನವನ್ನು ಏನೆಂದು ಕರೆಯಲಾಗುತ್ತದೆ? ಇದಕ್ಕೆ ಲಿಮ್ನಾಲಜಿ ಅಂತ ಕರೆಯುತ್ತೇವೆ, ಕೆರೆಗಳ ಅಧ್ಯಯನದ ಶಾಸ್ತ್ರವನ್ನ. ದಕ್ಷಿಣ ಗೋಳಾರ್ಧದ ಅಂಟಾರ್ಟಿಕಾದಲ್ಲಿ ಭಾರತದ ಶಾಶ್ವತ ಸಂಶೋಧನಾ ಕೇಂದ್ರದ ಹೆಸರೇನು? ದಕ್ಷಿಣ ಗಂಗೋತ್ರಿ ಎಂಬುದು ದಕ್ಷಿಣ ಗೋಳಾರ್ಧದ ಅಂಟಾರ್ಟಿಕಾದಲ್ಲಿ ಭಾರತದ ಶಾಶ್ವತ ಸಂಶೋಧನಾ ಕೇಂದ್ರದ ಹೆಸರಾಗಿದೆ. ಲೋಕ್ತಾಕ್ ಸರೋವರದ ಮೇಲೆ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ? ಮಣಿಪುರ. ಲೋಕ್ತಾಕ್ ಸರೋವರವು ಈಶಾನ್ಯ ಭಾರತದಲ್ಲಿನ ಅತಿದೊಡ್ಡ ಸಿಹಿನೀರಿನ ಸರೋವರವಾಗಿದ್ದು ಇದು ಅದರ ಮೇಲೆ ತೇಲುವ ಪುಂಡಿಗಳಿಗೆ ಅತ್ಯಂತ ಪ್ರಸಿದ್ಧವಾಗಿದೆ. ಈ ಸರೋವರವು ಭಾರತದ ಮಣಿಪುರ ರಾಜ್ಯದಲ್ಲಿನ ಮೊಹಿರಾಂಗ್ನಲ್ಲಿ ಸ್ಥಾಪಿತವಾಗಿದೆ. ಭಾರತೀಯ ಭೂಪ್ರದೇಶದ ಶೇಕಡ ಎಷ್ಟರಷ್ಟು 75 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆಯಾಗುತ್ತದೆ? ಅಂದರೆ ಎಷ್ಟು ಪ್ರದೇಶದಲ್ಲಿ? ಶೇಕಡ 35ರಷ್ಟು ಭಾರತದ ಭೂಪ್ರದೇಶದಲ್ಲಿ ವಾರ್ಷಿಕ 75 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆಯಾಗುವಂತಹ ಪ್ರದೇಶವನ್ನು ಭಾರತ ಹೊಂದಿದೆ. ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ಭಾರತವನ್ನು ಆಧುನಿಕ ಕಲ್ಯಾಣ ರಾಜ್ಯವನ್ನಾಗಿ ಮಾಡಲು ಆದೇಶಿಸಲಾಗಿದೆ? ಇದಕ್ಕೆ ಸರಿ ಉತ್ತರ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ, ಸಂವಿಧಾನದ 4ನೇ ಭಾಗದಲ್ಲಿ ಇವು ಬರ್ತವೆ. ಇದರ ಒಂದು ಮೂಲ ಉದ್ದೇಶ ಆಧುನಿಕ ಕಲ್ಯಾಣ ರಾಜ್ಯವನ್ನ ನಿರ್ಮಾಣ ಮಾಡುವುದು ಅಥವಾ ಸುಖಿ ರಾಜ್ಯವನ್ನ ನಿರ್ಮಾಣ ಮಾಡುವುದು. ಯಾವ ವಿಧಿ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ಒಳಗೊಂಡಿದೆ? ಆರ್ಟಿಕಲ್ 29 ಅಥವಾ 29ನೇ ವಿಧಿ. ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ ಭಾರತದ ಭೂಪ್ರದೇಶದಲ್ಲಿ ಅಥವಾ ಅದರ ಯಾವುದೇ ಭಾಗದಲ್ಲಿ ವಾಸ ಮಾಡುವ ಯಾವುದೇ ಒಂದು ವರ್ಗದ ಪ್ರಜೆಗಳಿಗೆ ತನ್ನದೇ ಆದಂತಹ ಭಾಷೆ, ಲಿಪಿ ಅಥವಾ ಅದರ ಸಂಸ್ಕೃತಿಗಳನ್ನು ಸಂರಕ್ಷಿಸುವಂತಹ ಹಕ್ಕನ್ನು ಹೊಂದಿದೆ. ಭಾರತದಲ್ಲಿ 9 ಕರಾವಳಿ ರಾಜ್ಯಗಳಿವೆ. ಆದರೆ ಸಮುದ್ರದ ಉಪ್ಪಿನ ಅರ್ಧದಷ್ಟು ಭಾಗವನ್ನು ಗುಜರಾತ್ ಕರಾವಳಿಯಲ್ಲಿ ತಯಾರಿಸಲಾಗುತ್ತದೆ. ಇದಕ್ಕೆ ಕಾರಣ ಏನು? ಸಮುದ್ರದ ನೀರಿನ ಆವಿಯಾಗುವಿಕೆಗೆ ಕಡಿಮೆ ಮಳೆ ಮತ್ತು ಸಾಪೇಕ್ಷ ಆರ್ದ್ರತೆ ಉತ್ತಮವಾಗಿರುವ ಕಾರಣಕ್ಕೆ ಇದೊಂದೇ ರಾಜ್ಯದಲ್ಲಿ ಅರ್ಧದಷ್ಟು ಉಪ್ಪನ್ನು ಉತ್ಪಾದನೆ ಮಾಡಲಾಗುತ್ತೆ. ಭಾರತದ ರಾಷ್ಟ್ರಪತಿ ಕಚೇರಿಯ ಖಾಲಿ ಹುದ್ದೆಯನ್ನು ಯಾವ ಅವಧಿಯೊಳಗೆ ಭರ್ತಿ ಮಾಡಬೇಕು? ಒಂದೊಮ್ಮೆ ರಾಷ್ಟ್ರಪತಿ ರಾಜೀನಾಮೆ ನೀಡಿರಬಹುದು ಅಥವಾ ನಿಧನರಾಗಿರಬಹುದು. ಅಂತಹ ಸಂದರ್ಭದಲ್ಲಿ ಈ ಹುದ್ದೆಯನ್ನು ಮರುಭರ್ತಿ ಮಾಡಲಿಕ್ಕೆ ತೆಗೆದುಕೊಳ್ಳಬಹುದಾದಂಥ ಗರಿಷ್ಠ ಅವಧಿ 6 ತಿಂಗಳುಗಳು. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಡ್ಯಾಶ್ನ ಮುಖ್ಯ ಅಕೌಂಟೆಂಟ್ ಮತ್ತು ಲೆಕ್ಕ ಪರಿಶೋಧಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮುಖ್ಯ ಅಕೌಂಟೆಂಟ್ ಮತ್ತು ಲೆಕ್ಕ ಪರಿಶೋಧಕರಾಗಿ ಕಾರ್ಯವನ್ನು ನಿರ್ವಹಿಸುವುದು CAG, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್. ಭಾರತದ ಅಧ್ಯಕ್ಷರ ವಿರುದ್ಧ ದೋಷಾರೋಪಣೆ ಪ್ರಕ್ರಿಯೆಯನ್ನು ಯಾರು ಪ್ರಾರಂಭಿಸಬಹುದು? ಇಲ್ಲಿ ಅಧ್ಯಕ್ಷರು ಅಂದರೆ ರಾಷ್ಟ್ರಪತಿ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಸಂಸತ್ತಿನ ಯಾವುದೇ ಸದನದಲ್ಲಿ ರಾಷ್ಟ್ರಪತಿಗಳ ವಿರುದ್ಧವಾಗಿ ದೋಷಾರೋಪಣಾ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬಹುದು. ಹೊಸ ಅಖಿಲ ಭಾರತ ಸೇವೆಯನ್ನು ಸ್ಥಾಪಿಸುವ ಸಂದರ್ಭದಲ್ಲಿ ಯಾವ ಸದನ ಹೆಚ್ಚಿನ ಶಕ್ತಿಯನ್ನು ಹೊಂದಿದೆ? ಅಖಿಲ ಭಾರತ ಸೇವೆಗಳನ್ನು. ರಾಜ್ಯಸಭೆಯು ಲೋಕಸಭೆಗಿಂತ ಹೆಚ್ಚಿನ ಶಕ್ತಿಯನ್ನ ಈ ಒಂದು ಪ್ರಕ್ರಿಯೆಯಲ್ಲಿ ಹೊಂದಿದೆ. ಅಂದರೆ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿ ಮಾಡುವಂತಹ ಅವಕಾಶವನ್ನ ರಾಜ್ಯಸಭೆ ಹೆಚ್ಚು ಹೊಂದಿದೆ. ಗಾಂಧೀಜಿಯವರ ಚಂಪಾರಣ ಸತ್ಯಾಗ್ರಹವು ಯಾರ ಸಮಸ್ಯೆಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿತ್ತು? ಇಂಡಿಗೋ ಕಾರ್ಮಿಕರು. ಗಾಂಧೀಜಿಯ ನೇತೃತ್ವದಲ್ಲಿ 1917ರಲ್ಲಿ ಬಿಹಾರದ ಚಂಪಾರಣ್ಯ ಜಿಲ್ಲೆಯಲ್ಲಿ ಈ ಒಂದು ಸತ್ಯಾಗ್ರಹ ನಡೆಯುತ್ತೆ. ಇದು ನೀಲಿ ಬೆಳೆಗಾರರ ವಿರುದ್ಧವಾಗಿ ನಡೆಸಿದಂತಹ ದೌರ್ಜನ್ಯ ವಿರುದ್ಧವಾಗಿ ಮಹಾತ್ಮ ಗಾಂಧೀಜಿಯವರು ಮೊಟ್ಟಮೊದಲ ಬಾರಿಗೆ ಆರಂಭ ಮಾಡ್ತಾರೆ. 1890ರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಮೊದಲ ಮಹಿಳಾ ಪದವೀಧರರು ಕಾಂಗ್ರೆಸ್ ಅಧಿವೇಶನವನ್ನು ಉದ್ದೇಶಿಸಿ ಮಾತಾಡಿದರು. ಹಾಗಾದರೆ ಈ ಒಂದು ಹೇಳಿಕೆ ಯಾರ ಬಗ್ಗೆ ಇದೆ? ಕದಂಬಿನಿ ಗಂಗೂಲಿ. 1890ರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಮೊದಲ ಮಹಿಳಾ ಪದವೀಧರೆ.
ಕದಂಬಿನಿ ಗಂಗೂಲಿ ಮತ್ತು ಚಂದ್ರಮುಖಿ ಬಸು ಅನ್ನುವಂಥವರು ಭಾರತದ ಹಾಗೂ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿದ್ದ ಇಬ್ಬರೇ ಮಹಿಳಾ ಪದವೀಧರರು. ಅದರಲ್ಲಿ ಕದಂಬಿನಿ ಗಂಗೂಲಿ ದಕ್ಷಿಣ ಏಷ್ಯಾದಲ್ಲಿ ಪಾಶ್ಚಾತ್ಯ ಮದ್ದಿನ ತರಬೇತಿಯನ್ನು ಪಡೆದುಕೊಂಡಂತ ಮೊದಲ ಮಹಿಳಾ ವೈದ್ಯೆಯಾಗಿದ್ದಾರೆ. 1932ರ ಪೂನಾ ಒಪ್ಪಂದವನ್ನು ಗಾಂಧೀಜಿಯ ವಿಜಯವೆಂದು ಏಕೆ ಪರಿಗಣಿಸಲಾಗಿದೆ? ಇದು ಅಂಬೇಡ್ಕರ್ ಮತ್ತು ಗಾಂಧಿ ಇಬ್ಬರಿಗೂ ಸ್ವೀಕಾರಾರ್ಹವಾದಂಥ ರಾಜಿ ಸೂತ್ರವಾಗಿತ್ತು. ಪೂನಾ ಒಪ್ಪಂದ. ಕ್ವಿಟ್ ಇಂಡಿಯಾ ನಿರ್ಣಯವನ್ನು ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಂಗೀಕರಿಸಲಾಯಿತು? 8 ಆಗಸ್ಟ್ 1942ರಲ್ಲಿ ನಡೆದಂಥ ಬಾಂಬೆಯಲ್ಲಿ ನಡೆದ ಅಧಿವೇಶನದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಥವಾ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳವಳಿಗೆ ಸಂಬಂಧಪಟ್ಟಂತಹ ನಿರ್ಣಯವನ್ನು ಈ ಒಂದು ಅಧಿವೇಶನದಲ್ಲಿ ಅಂಗೀಕರಿಸಲಾಯಿತು. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿಯನ್ನು ಯಾರು ಗುರುತಿಸಿದ್ದಾರೆ? ಸರ್ ಸಿರಿಲ್ ರಾಡ್ಕ್ಲಿಫ್. ಹಾಗಾಗಿ ಅವರ ಹೆಸರನ್ನೇ ಈ ಒಂದು ಗಡಿರೇಖೆಗೂ ಕೂಡ ಇಡಲಾಗಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿರೇಖೆಯನ್ನ ರಾಡ್ಕ್ಲಿಫ್ ರೇಖೆ ಅಂತಲೂ ಕೂಡ ಕರೆಯುತ್ತಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧಿ ಸ್ಥಾಪಿಸಿದಂಥ ಆಶ್ರಮದ ಹೆಸರೇನು? ಇದಕ್ಕೆ ಸರಿ ಉತ್ತರ ಫಿನಿಕ್ಸ್ ಫಾರ್ಮ್ಸ್ ಅಂತ ಕರಿತೀವಿ. ಇದು ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರಿದ್ದಾಗ ಅಲ್ಲಿದ್ದಂತಹ ಆಶ್ರಮದ ಹೆಸರು. ಸ್ನೇಹಿತರೆ, ಇದಾಗಿತ್ತು ಬಹುಮುಖ್ಯ ಪ್ರಶ್ನೆಗಳ ಮಾಹಿತಿ ವಿಡಿಯೋ. ವಿ ಹೋಪ್ ದಟ್ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿರ್ಬೋದು. ಈಗ ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? 2ನೇ ಪ್ರಶ್ನೆ, ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ಈ 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.